ಇನ್ನು ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಆಟೋ ಎಲ್ಪಿಜಿಗಾಗಿ ಪರಿತಪಿಸ್ತಾ ಇದ್ದಾರೆ ಚಾಲಕರು. ಬೆಂಗಳೂರಿನ ನಾಗರಬಾವಿ ಬಳಿ 2 ಕಿಲೋಮೀಟರ್ ಕ್ಯೂ. ಬೆಳಗಿನ ಜಾವ 5 ಗಂಟೆಯಿಂದ ಎಲ್ಪಿಜಿಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಕೆಲವರಂತೂ ರಾತ್ರಿಯೇ ಬಂದು ಆಟೋಗಳನ್ನು ನಿಲ್ಲಿಸಿಕೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇನ್ನೂ ಗ್ಯಾಸ್ ಗಂಡಾಂತರ ಬಗೆಹರಿದಿಲ್ಲ. ಆಟೋ ಚಾಲಕರ ಪರದಾಟ ನಿಂತಿಲ್ಲ. ರಾತ್ರಿಯಿಂದ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಇದು. ಆಟೋ ಎಲ್ಪಿಜಿ ಸಿಗದೆ ದಿನದ ಬಾಡಿಗೆ ಓಡಿಸೋಕ್ಕಾಗಲ್ಲ. 2 ಕಿಲೋಮೀಟರ್ ಕ್ಯೂ ಇದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಸಾಲು ಆಟೋಗಳು ಕ್ಯೂ ನಿಂತಿದ್ದಾವೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ನಾಗರಬಾವಿ ಸರ್ಕಲ್ ಬಳಿ ಇರ್ತಕ್ಕಂಥ ಭಾರತ್ ಪೆಟ್ರೋಲಿಯಂ ಎಲ್ಪಿಜಿ ಬಂಕ್ ಬಳಿ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಒಂದು ಆಟೋಗಳ ಕ್ಯೂ ಏನಿದೆ ಇದು ಸುಮಾರು 2 ಕಿಲೋಮೀಟರ್ ಉದ್ದ ಇದೆ. ಬೆಳಗಿನ ಜಾವ 5 ಗಂಟೆಯಿಂದಲೂ ಕೂಡ ಇಲ್ಲಿ ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರಿತಪಿಸ್ತಾ ಕಾಯ್ತಾ ಇದ್ದಾರೆ. ಇನ್ನು ಒಂದಷ್ಟು ಮಂದಿ ನಿನ್ನೆ ರಾತ್ರಿನೇ ಆಟೋನ ತಂದು ನಿಲ್ಲಿಸಿ ವೇಟ್ ಮಾಡಿದ್ದಾರೆ. ಸೊ ಬೆಳಗಿನ ಜಾವ ಯಾವಾಗ ಓಪನ್ ಆಗುತ್ತೆ ತಕ್ಷಣ ಹಾಕೊಂಡು ಡ್ಯೂಟಿ ಶುರು ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ಇಲ್ಲಿ ಆಟೋಗಳು ಕ್ಯೂ ನಿಂತಿರ್ತಕ್ಕಂಥ ನೋಡಿ ಯಾವ ರೀತಿ ಆಟೋಗಳು ಬರ್ತಾ ಇದಾವೆ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ. ಹದಗೆಟ್ಟಿರ್ತಕ್ಕಂಥ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅಂತ ಆಟೋ ಚಾಲಕರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾರೂ ಕೂಡ ಸಂಬಂಧಪಟ್ಟರು ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಿಲ್ಲ. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಆಟೋ ಎಲ್ಪಿಜಿ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಕೆಲವು ಬಂಕ್ಗಳಲ್ಲಿ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕಂಡು ಬರ್ತಾ ಇದೆ. ಇನ್ನು ಖಾಸಗಿ ಎಲ್ಪಿಜಿ ಬಂಕ್ಗಳಲ್ಲಂತೂ ಬೇಕಾಬಿಟ್ಟಿಯಾಗಿ ಸುಲಿಗೆ ಮಾಡ್ತಾ ಇದ್ದಾರೆ. ಒಂದಷ್ಟು ಆಟೋ ಚಾಲಕರದ ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗಿನ ಜಾವ ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಕಡೆಯಿಂದ ವೇಟ್ ಮಾಡ್ತಾ ಇದ್ದೀರಾ ಸರ್ ತಾವು? 6 ಗಂಟೆಗೆ. 6 ಗಂಟೆ ಎಲ್ಲ ಜಾಸ್ತಿ. ಎಷ್ಟಿದೆ? ಒಂದ್ ಕಡೆ 100, 105, 120, 150 ಹಂಗಿದೆ. ಏನ್ ಸಂಪಾದನೆ ಮಾಡೋದು? ದುಡಿಮೆನೂ ಇಲ್ಲ, ಏನಿಲ್ಲ. ಬಾಡಿಗೆ ಕಟ್ಟಕ್ಕಾಯ್ತಲ್ಲ, ಮನೆ ಕಡೆ ನೋಡಕ್ಕಾಗಲ್ಲ. ಸರ್, ತಾವು ಕೂಡ ಬಂದಿದ್ದೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಸುತ್ತಮುತ್ತ ಎಲ್ಲೂ ಇಲ್ವಾ ಅಂತ? ಎಲ್ಲಿಲ್ಲ. ನಿನ್ನೆ ರಾಜ್ಕುಮಾರ್ ಸಮಾಜ ಹತ್ರ ಹೋಗಿದೆ, ಅಲ್ಲೂ ಇರಲಿಲ್ಲ. ಮತ್ತೆ ಮಾರನೇ ಬೆಳಗ್ಗೆ ನಾನು 6:15 ಬಂದೆ. ಏನಕ್ಕೋಸ್ಕರ ಬಂದೆ? ಗ್ಯಾಸ್ಗೋಸ್ಕರ ಬಂದೆ. ನೋಡಿ, ಈ ಟೈಮಲ್ಲಿ ಯಾರು ಡ್ಯೂಟಿಗೆ ಹೋಗ್ತಾರೆ. ಈ ಟೈಮಲ್ಲಿ ಆ ಟೈಮ್ ಡ್ಯೂಟಿಗೆ ಹೋದಾಗ ನಾವು ಈ ಟೈಮಲ್ಲಿ ನಮಗೆ ಡ್ಯೂಟಿ ಕೂಡ ಸಿಗೋದು ಒಂದು 10 ಗಂಟೆ 10:30 ಆಯಿತು ಅಂತಾರೆ. ಡ್ಯೂಟಿ ಕೂಡ ಸಿಗೋಲ್ಲ. ಇನ್ನು 3 ಗಂಟೆ ತನಕ ಸಿಗೋಲ್ಲ. ಸ್ಕೂಲ್ ಬಿಡಬೇಕು ಮಧ್ಯಾಹ್ನ 3 ಗಂಟೆಗೆ, ಆವಾಗಲೇ ಡ್ಯೂಟಿ ಕೂಡ ಸಿಗೋದು ಒಂದು 9:30, 10 ಗಂಟೆದಾಗ ಸಿಗೋದು. ಅದು ನೈಟುವೆ. ಅಲ್ಲಿ ಗಂಟೆ ಮಾಡ್ಕೊಳ್ಳಾಟ. ಆಮೇಲೆ ಮಧ್ಯ ಮೇಲೆ ನಾವು ಕುಂತ್ಕೊಂಡು ಒಣ ಹೊಡಿಬೇಕು. ಈಗಲೂ ಬಿಸಿಲಲ್ಲಿ ಇರೋಕ್ಕಾಗಲ್ಲ ಅಲ್ವರಾ? ಎಲ್ಲರೂ ಮರದಳ ನಿಂತ್ಕೊಂಡು ನಮ್ಮ ಮನೆ ಕಬೇಕು ಅಷ್ಟೇ ಹೊರತು ಡ್ಯೂಟಿಗಳು ಸಿಗೋಲ್ಲ. ಸಿಕ್ಕಿದ್ರೆ ನೋಡಿ, ಇದು ಆಟೋ ಚಾಲಕರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.